ಹಾಯ್ ಗೈಸ್, ನಾನು ನಿಮ್ಮ ಟ್ರೋಲ್ ಕನ್ನಡಿಗ ಅಂತಾರಲೇ. ಜರ್ನಿ ಸ್ಟಾರ್ಟ್ ಮಾಡಿದಂಥ ಚಾನೆಲ್ ಅಭಿನಂದನೆ ತಿಳಿಸಿದೆ ನಿಮಗೆ. ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ. ಹೆಂಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯ್ತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತ ಅವ್ರ ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗ ಹಂಗ ಹಾಕ್ಯಾರಂದ್ರ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟ, ಮತ್ತೇನಿಲ್ಲ. ಥ್ಯಾಂಕ್ ಯು. ನಂದೊಂದು ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ್, ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ನಮ್ಗೆ ಪರಿಚಯ ಮಾಡಿಸ್ಕೊಡ್ರಿ ಸರ್. ನಿನ್ ಮದ್ವೆ ಕರ್ಕೊಂಬರ್ತಾರ. ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬಿಡ. ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬಿಡ. ಮೀಟರ್ ಬೇಕು, ಮೀಟರ್ ಮೀಟರ್. ಹನುಮಂತ, ಈಗ ತಾಳಿ ಕಟ್ಟೋ ಸಮಯ. ಮಕ್ಕಳಿ ಮುಚ್ಕೊಂಡು ತಾಳಿ ಕಟ್ಟಲ್ಲ. ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೊಡು. ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ, ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ. ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ಡ್ ಕಾರ್ಡ್ ಬರೋಗೂ ಪ್ರಕಾಶ್ ಅವ್ರಿಗೆ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅಂತ. ನಾನು ಹೇಳಿದ್ದೆ, ಸರ್ ಇಲ್ಲ ಸರ್, ನಾನು ನೀವು ಅನ್ಕೊಂಡಷ್ಟು ಒಳ್ಳೆಯವನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನು ಹೇಳಕ್ ಅದು ವರ್ಡ್ಸ್ ಇಲ್ಲ. ಯಾಕಂದ್ರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅದೆಲ್ಲ ಕಲರ್ಸ್ ಚಾನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರ್ ಇಂದ ಸಾಧ್ಯ ಆಯ್ತು ಹೊರತು. ವಿ ಆರ್ ಆಲ್ವೇಸ್, ಯಾವತ್ತಿದ್ರು ನಾವು ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಂದು ಹೇಳ್ಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು, ನನ್ಗೆ ಇಷ್ಟು ನನಗೆ ಸಿಕ್ಕಿರ್ಲಿಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅವತ್ತಿನ ದಿನ ನನ್ನ ಟ್ರಸ್ಟ್ ಮಾಡಿ ಅನ್ಸಿ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ, ಅಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬಾ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟದ ಮೇಲೆ ನನಗೂ ಗೊತ್ತಾಗಿದ್ದು. ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ, ಬೇಜಾರು ನನಗೆ ಮರ್ತೋಯ್ತು ಅಂತಂದ್ರೆ, ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನ್ ಸಿಗ್ಬೇಕಾಗಿದ್ದು ನಿನ್ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ನೀವ್ ಹೇಳಿದ್ದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ನನಗೆ ಅಷ್ಟೇ. ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನನಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮ್ಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಟಾಸ್ಕ್, ವ್ಯಕ್ತಿತ್ವ. ಆಮೇಲೆ ಒಂದು 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಪ್ಲಾನ್? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. 50 ಪ್ಲಸ್ ಬೇರೆ ಬೇರೆದೆಲ್ಲ ಬಂದಿದೆ, ಅದೆಲ್ಲ ಬಂದಿರೋ ಅಮೌಂಟ್ ನ ಏನ್ ಮಾಡ್ಬೇಕು ಅನ್ಕೊಂಡ್ರ? ಮದ್ವೆ ಆಗ್ತೀರಾ? ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನು ಬರ್ತೀನಿ. ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ, ಅಲ್ಲ, ಅದ್ ಮನಿ ಕಟ್ಸಿದೈತಿ, ಅದ ತಗಡೈತಿ, ಅದನ್ನ ತೆಗೆದು ಸುಲಾಪ. ಬಂದ್ ಹೋಗಿತ್ತಕ್ಕ. ಮತ್ತ ಅಲ್ಲಿ ಹೇಳಿದ್ದ ಇಲ್ಲಿ ಹೇಳಾಕತ್ತೀನಕ್ಕ. ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು. ಬಟ್ ನೀವು ನಾರ್ಮಲ್ ಆಗಿ ಕಾಣಿಸ್ತಾ ಇತ್ತು, ತಲೆ ಬಾಗಿಸ್ಕೊಂಡು. ಅದಕ್ಕ ಬರದ್ ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ.
ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನೆ. ಬರುವಾಗ ಬಂದೆ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ. ಅದ್ಭುತ, ಅತ್ಯದ್ಭುತ, ಪರಮ ಅದ್ಭುತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.